ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಐಸಿ ಕನ್ನಡ ವ್ಲಾಗ್. ನಾನು ಇವಾಗ ಸ್ಕೂಲಿಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್, ಮತ್ತೆ ಸಂಜೆ ಸಿಗ್ತೀನಿ. ಓಕೆ ಬಾಯ್. ನೋಡಿ ಅಲ್ಲೇ ಒಂದು ವ್ಯಾನ್ ಮರ. Good evening everyone. My name is Aishi Gadkar. I am studying in first standard. Welcome our annual day program. Today I am very happy to stand here. Today I am very happy to see you together here. Annual day program is special event. I big thanks to each and everyone. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಈಗ ಸೊಪ್ಪು ತೊಗೊಂಡಿದ್ದೆ ನಾನು. ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಟೊಮ್ಯಾಟೊ ತರಕಾರಿ ತೊಗೊಂಡಿದ್ದೆ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಲ್ಲಿ ಏನಾರು ಪಲಾವ್ ಏನಾರು ಮಾಡೋಕ್ಕೆ ಬರುತ್ತೆ. ಒಂದೇ ಕಟ್ ತೊಗೊಂಡಿದ್ದು. ಮೆಂತ್ಯ ಸೊಪ್ಪಲ್ಲಿ ಏನಾರು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ತೊಗೊಂಡೆ. ಓಕೆ ಫ್ರೆಂಡ್ಸ್, ಇದು ಇನ್ನೂ ಪೂಜೆ ಆಗಿರಲಿಲ್ಲ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಪೂಜೆ ಆನಂತರದಲ್ಲಿ ಮಾಡಬೇಕು. ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೆಲಸ ಇದೆ. ಇವತ್ತು ಹೊರಗಡೆ ಹೋಗಬೇಕು. ನಮ್ಮ ಮಕ್ಕಳ ಸ್ಕೂಲಲ್ಲಿ ಒಂದು ಗೇಮ್ಸ್ನ ಏರ್ಪಡಿಸಿದ್ದಾರೆ. ಆ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಂತ ಹೋಗ್ತಾಯಿದ್ದೀನಿ. ಆ ವಿಡಿಯೋನ ನಿಮಗೆ ನಾಳೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಆಯಿತು. ನಮ್ಮ ಮನೆಯ ದೇವ್ರು ಬಂದುಬಿಟ್ಟು ಎಲ್ಲಮ್ಮ ಮತ್ತು ಮೈಲಾರಲಿಂಗೇಶ್ವರ. ಫ್ರೆಂಡ್ಸ್, ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆಯವರು ನೈಟು ಎಲ್ಲೋ ಹೋಗಬೇಕು, ಅರ್ಜೆಂಟ್ ಕೆಲಸದ ಮೇಲೆ ಎಲ್ಲೋ ಹೋಗ್ತಾಯಿದ್ದೀನಿ ಬೇರೆ ಊರಿಗೆ ಅಂತಂದರು. ಸೊ ನನಗೆ ಬೇಜಾರಾಗ್ತಿತ್ತು. ಯಾಕಂದರೆ ಮನೇಲಿ ಸಣ್ಣ ಮಕ್ಕಳು ಇಟ್ಕೊಂಡು ಒಬ್ಬರೇ ಇರೋದು ತುಂಬ ಕಷ್ಟ. ಮತ್ತು ಹಿಂದ್ಗಡೆ ಎಲ್ಲ ಮನೆಗಳಿಲ್ಲ ನಮ್ಮನೆ ಹಿಂದೆ. ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ. ಹಿಂದ್ಗಡೆ ತುಂಬ ನಾಯಿಗಳು ರಾತ್ರಿ ಅಳ್ತಾಯಿದ್ವಿ ಮತ್ತು ಬೊಗಳ್ತಾ ಇದ್ವಿ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ನನಗೆ. ಭಯ ಆಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ. ಕೆಲಸ ಅಂತ ಅಂದಮೇಲೆ ಹೋಗಲೇಬೇಕಾಗುತ್ತೆ. ಕೆಲಸಕ್ಕೆ ಅಡ್ಡಿ ಮಾಡೋ ಹಾಗಿಲ್ಲ. ಆದರೆ ಚಿಕ್ಕ ಮಕ್ಕಳು ಇಟ್ಕೊಂಡು ಮನೆಯಲ್ಲೇ ಇರಬೇಕು ಅಂತಂದರೆ, ಒಬ್ಬರೇ ಇರಬೇಕು ಅಂತಂದರೆ ಸ್ವಲ್ಪ ಭಯ ಆಗುತ್ತೆ ನನಗೆ. ಇಟ್ಸ್ ಓಕೆ ಫ್ರೆಂಡ್ಸ್. ಇಷ್ಟೆಲ್ಲ ಆದಮೇಲೆ ನೈಟು ಎಗ್ ಬಿರಿಯಾನಿ ಮಾಡಿಕೊಂಡೆ. ನಮ್ಮ 3 ಜನ ಇದ್ದೀವಲ್ಲ, ಮೊಟ್ಟೆ ಇತ್ತು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ನಮಗೆ ಎಲ್ಲ ಎಗ್ ಬಿರಿಯಾನಿ ಮಾಡಿಕೊಂಡೆ. ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಂಬರೋಣ. ಹಾಗೆ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ 1 ಮೊಟ್ಟೆ ಹಾಗೆ ತಿಂದರು ಮಕ್ಕಳು, ತಿಂತೀವಿ ಅಂತ ಹೇಳಿ. 3 ಮೊಟ್ಟೆ ಮಾತ್ರ ನಾನು ಎಗ್ ಬಿರಿಯಾನಿಗೆ ಹಾಕಿದ್ದು. 4 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಈಗ ಬೇಯಿಸ್ಕೊಂಡು ಫ್ರೆಂಡ್ಸ್, ನಾನು ಯಾವುದೇ ಇಲ್ಲಿ ಮಸಾಲೆನೇ ಯೂಸ್ ಮಾಡಿಲ್ಲ. ಬೇಜಾರಾಗ್ತಿತ್ತು ನನಗೆ ಅಡುಗೆ ಮಾಡೋಕ್ಕೆ. ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೇಲಿದ್ದರೆ ಖುಷಿಯಾಗಿರುತ್ತೆ ಒಂಥರ. ಅದು ನೈಟ್ ಹೊತ್ತಲ್ಲ, ಬೆಳಗ್ಗೆ ಆದರೆ ಏನೋ ಅನಿಸಲ್ಲ. ನೈಟಲ್ಲಿ ನಾವು ಒಬ್ಬರೇ ಇರಬೇಕು ಅಂತಂದರೆ ಒಂಥರ ಬೇಜಾರು ಆಗುತ್ತೆ, ಭಯನೂ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಮಸಾಲೆ ಏನೂ ಹಾಕ್ಕೊಳ್ಳಲಿಲ್ಲ. ಹಾಗೆ ಪೌಡರ್ಗಳಿದ್ವಲ್ಲ, ಡ್ರೈ ಪೌಡ್ರು, ಅದೆಲ್ಲ ಹಾಕಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡಿಕೊಂಡೆ. ಈಗ ಕಡಾಯಿಗೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಲವಂಗ, 1 ಚಕ್ಕೆ, 1 ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ನಂತರದಲ್ಲಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ನಲ್ಲ, ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ ನಂತರದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಆಮೇಲೆ 1 ಟೊಮ್ಯಾಟೊ ಮತ್ತು ಈ ಡ್ರೈ ಪೌಡ್ರುಗಳು, ಅರಿಶಿನ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ ಮತ್ತು ಖಾರಕ್ಕೆ ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಕ್ಕಿನ ಅದರೊಳಗೆ ಹಾಕಿ ಫ್ರೈ ಮಾಡಿ, ಆಮೇಲೆ ನೀರು ಹಾಕಿ ಸ್ವಲ್ಪ ಮೊಟ್ಟೆಗಳು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಈಸಿಯಾಗಿ ಮಾಡಿಕೊಂಡೆ. ಮೊಟ್ಟೆನ ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾರೆ. ನಾನು ಆ ಥರ ಏನು ಮಾಡಲಿಲ್ಲ, ಹಾಗೆ ಹಾಕ್ಕೊಂಡಿದ್ದೆ. ಅದು ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಮಕ್ಕಳ ಸ್ಕೂಲಲ್ಲಿ ಒಂದು ಗೇಮ್ಸ್ ಇದೆ ಪೇರೆಂಟ್ಸಿಗೋಸ್ಕರ. ಆ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ಇವತ್ತು. ಅದಕ್ಕೆ ವಿಡಿಯೋ ಶಾರ್ಟ್ ಆಗಿದೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಗೇಮ್ಸ್ ಏನೇನು ಆಟ ಆಡಿಸಿದ್ರು, ಏನೇನು ಆಡಿದ್ವಿ, ಗೆದ್ದನ ಸೋತನ ಎಲ್ಲವೂ ಶೇರ್ ಮಾಡ್ಕೊತೀನಿ.
ನನಗೆ ಅಷ್ಟಕ್ಕೊಂದೆಲ್ಲ ಗೇಮ್ಸು ಬರೋಲ್ಲ, ಆದರೂ ಪಾರ್ಟಿಸಿಪೇಟ್ ಮಾಡಬೇಕಲ್ಲ ಅಂತೇಳಿ ಹೋಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಯಾರೆಲ್ಲ ನೋಡಿದಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲೈಫಿಗೆ ಕಟ್ಟಾದ ಮುತ್ತಿತ್ತು. ಮಾಡಬೇಕಾಗಿತ್ತು.